Hello everyone, welcome to Abhi Gurukula online classes. So UGC NET, JRF, KSET, Paper First, General Studies, Teaching Aptitude. ಎಲ್ರಿಗೂ ನಮಸ್ಕಾರ. ಅಭಿ ಗುರುಕುಲಕ್ಕೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಸೊ ನಾನಿವತ್ತು ಆನ್ಲೈನಲ್ಲಿ ನಿಮಗೆ ತಗೊಳ್ತಕ್ಕಂಥ ವಿಷಯ ಬಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನಾವು ನೋಡೋದಾದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ನೆಟ್ ಮತ್ತು ಸ್ಲೆಟ್ ಎಕ್ಸಾಮ್ಸ್ನಲ್ಲಿ ಎರಡು ರೀತಿಯ ಕ್ವಶನ್ ಪೇಪರ್ಗಳನ್ನ ಸೆಟ್ ಮಾಡಿದ್ದಾರೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಸೊ ಪೇಪರ್ 1 ಇಟ್ ಈಸ್ ರಿಲೇಟೆಡ್ ಫಾರ್ ಯುವರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ದೇ ಹ್ಯಾವ್ ಟು ಬಿ ಟೂ ಪೇಪರ್ಸ್, ಪೇಪರ್ 1 ಆ್ಯಂಡ್ ಪೇಪರ್ 2. ಇಟ್ ಈಸ್ ಆ್ಯನ್ ಆನ್ಲೈನ್ ಟೆಸ್ಟ್. ಸೊ ಏನಿದೆ ಅಂದರೆ ಎನ್ ಇ ಟಿ ಎಕ್ಸಾಮ್ ಬಂದು ನಿಮಗೆ ಆನ್ಲೈನ್ ಟೆಸ್ಟ್ ಆಗಿದೆ. ಮಾರ್ನಿಂಗ್ ಶಿಫ್ಟ್ ಮತ್ತು ಈವ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಶಿಫ್ಟ್, ಈ ಎರಡು ಶಿಫ್ಟಲ್ಲಿ ನಿಮಗೆ ಕ್ಲಾಸಸ್ನ ತೊಗೊಳ್ತಾರೆ ಡೈಲಿ. ಸೊ ನಿಮಗೆ ಇದು ಒಂದು ವೀಕ್ನಲ್ಲಿ ನಡೆಯುವಂಥ ಪ್ರೋಸೆಸ್ ಆಗಿರುತ್ತೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಬೇರೆ ಬೇರೆ ದಿನಗಳಲ್ಲಿ ನಡೆಯುತ್ತೆ. ಸೊ ಪೇಪರ್ 1 ಬಂದು ನಿಮಗೆ 50 ಕ್ವಶನ್ಸ್ಗಳಿರುತ್ತೆ, 50 ಕ್ವಶನ್ಸ್, ಆಲ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಪೇಪರ್ 2 ಬಂದು ನಿಮಗೆ 100 ಕ್ವಶನ್ಸ್ ಇರುತ್ತೆ. ಇದು ಕೂಡ ಈಚ್ ಕ್ವಶನ್ಸ್ ಹ್ಯಾವಿಂಗ್ 2 ಮಾರ್ಕ್ಸ್, ಟೋಟಲಿ 200. ಸೊ ಇದು ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಆಗಿರುತ್ತೆ. ಕಾಮರ್ಸ್ದವ್ರಿಗೆ ಕಾಮರ್ಸ್ ಇರುತ್ತೆ, ಅದೇ ಕನ್ನಡದವರಿಗೆ ಕನ್ನಡ ಸಬ್ಜೆಕ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಟೋಟಲ್ ಎಕ್ಸಾಮ್ ಡ್ಯೂರೇಷನ್ ಬಂದು 3 ಅವರ್ಸು. ಸೊ ಒಂದೇ ಸಲ ನೀವು ಈ ಎಕ್ಸಾಮ್ಸ್ನ ನೀವೇನು ಮಾಡಬೇಕಾಗುತ್ತೆ, ತಗೋಬೇಕಾಗುತ್ತೆ, ಎಕ್ಸಾಮ್ಸ್ನ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಒನ್, ಜನರಲ್ ಸ್ಟಡೀಸ್ ಪೇಪರಲ್ಲಿ ಏನೇನು ಟಾಪಿಕ್ ಬರುತ್ತಪ್ಪ ಅಂತಂದರೆ ದೀಸ್ ಆರ್ ದ ಫಾಲೋಯಿಂಗ್ 10 ಟಾಪಿಕ್ಸ್ ನಿಮಗೆ ಬರ್ತದೆ. ಈ 10 ಟಾಪಿಕ್ಸ್ನಲ್ಲಿ ನಾವು ತಗೊಳ್ತಕ್ಕಂಥ ಟಾಪಿಕ್ ಬಂದು ಇವತ್ತು ಯಾವುದಪ್ಪ ಅಂತಂದರೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ರಿಸರ್ಚ್ ಮೆಥಡಾಲಜಿ, ಕಮ್ಯುನಿಕೇಷನ್, ರೀಡಿಂಗ್ ಕಾಂಪ್ರಿಹೆನ್ಷನ್, ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಪೀಪಲ್ ಎನ್ವೈರ್ನ್ಮೆಂಟ್, ಹೈಯರ್ ಎಜುಕೇಷನ್ ಸಿಸ್ಟಮ್. ಓಕೆ, ನಾನು ಎವ್ರಿ ಡೇ ಒಂದೊಂದು ಟಾಪಿಕ್ ತೊಗೊಳ್ತೀನಿ. ನಾನು ಇವತ್ತು ತೊಗೊಳ್ತಕ್ಕಂಥ ಟಾಪಿಕ್ ಬಂದು ನಿಮಗೆ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಓಕೆ, ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂದರೆ ಏನು ಅಂತ ನಿಮಗೆ ತಿಳ್ಕೊಬೇಕು. ಈ ಕ್ವಶನ್ಸ್ ನಿಮಗೆ ರಿಲೇಟೆಡ್ ಆಗಿರೋದು ಯಾವುದಕ್ಕಪ್ಪ ಅಂತಂದರೆ ಟೀಚಿಂಗಿಗೆ ಇದು ರಿಲೇಟೆಡ್ ಆದಂಥ ಕ್ವಶನ್ ಆಗಿರುತ್ತೆ. ಸೊ ಟೀಚಿಂಗಿಗೆ ರಿಲೇಟೆಡ್ ಆದ ಕ್ವಶನ್ಸ್ ಏನಪ್ಪ ಅಂತಂದರೆ ಅದು ಟೀಚರ್ನ ಕ್ವಾಲಿಟೀಸ್ ಏನಿರಬೇಕು, ಅವರ ಆಬ್ಜೆಕ್ಟಿವ್ಸ್ ಏನು, ಅವರ ಮೆಥಡಾಲಜೀಸ್ಗಳು ಏನು, ಹೌ ಟು ಇಂಟ್ರಾಕ್ಟ್ ದ ಸ್ಟೂಡೆಂಟ್ಸ್, ಹೌ ಟು ಬಿಹೇವ್ ದ ಸ್ಟೂಡೆಂಟ್ಸ್. ಸೊ ದಿಸ್ ಆರ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಟೀಚರ್. ಸೊ ಹಾಗಾಗಿ ಎನ್ ಇ ಟಿ ಮತ್ತು ಕೆ ಸೆಟ್ನಲ್ಲಿ ನಿಮಗೆ ಈ ಟೀಚಿಂಗ್ ಆಪ್ಟಿಟ್ಯೂಡ್ ರಿಲೇಟೆಡ್ ಆಗಿ ಪ್ರತಿ ಬಾರಿ ನಿಮಗೆ ಮಿನಿಮಮ್ ಅಂದರೆ 5 ಕ್ವಶನ್ಸ್ನ ಕಂಪಲ್ಸರಿ ಕೇಳ್ತಾರೆ. ಈ 5 ಕ್ವಶನ್ಸ್ ನಿಮಗೆ ಇಟ್ಸ್ ವೆರಿ ಈಸಿ ಟು ಗೆಟ್ ದ ಸ್ಕೋರ್. ಆದರೆ ನಿಮಗೆ ನಾನು ಹೇಳ್ತಕ್ಕಂಥದ್ದು ವಿಷಯ ಏನಪ್ಪ ಅಂತಂದರೆ ನೀವು ಮಲ್ಟಿಪಲ್ ಚಾಯ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಬಿಫೋರು ಸೊ ನಿಮಗೆ ಕೆಲವೊಂದು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನಿಮಗೆ ಗೊತ್ತಿದ್ದರೆ ಬಹಳಷ್ಟು ಒಳ್ಳೆಯದು. ಓಕೆ, ನೋಡಿ ನಾನು ಏನು ಹೇಳ್ತಾ ಹೋಗ್ತೀನಿ. ನಾನು ಇವತ್ತು ನಿಮಗೆ ಫಸ್ಟ್ ಒನ್ನು ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನಲ್ಲಿ ಟೀಚಿಂಗ್. ಸೊ ಟೀಚಿಂಗ್ ಅಂದರೆ ಏನಂದರೆ ಗೊತ್ತಿರಬೇಕು ಫಸ್ಟು. ಇನ್ ಎಜುಕೇಷನ್, ಟೀಚಿಂಗ್ ಈಸ್ ದ ಕನ್ಸರ್ನ್ ವಿತ್ ಶೇರಿಂಗ್ ಆಫ್ ದ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿತ್ which is usually organized within a discipline and more generally providing the stimulus and the psychological and intellectual growth of a person by another person. ನೋಡಿ ಇಲ್ಲಿ ಟೀಚಿಂಗ್ ಅನ್ನೋದು ಏನಪ್ಪ ಅಂತಂದರೆ ಒಂದು ನಾಲೆಡ್ಜನ್ನ ಶೇರ್ ಮಾಡೋದು, ಜೊತೆಗೆ ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದು. ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದು. ನಿಮಗೆ ಕೇಳ್ತಾರೆ ಟೀಚಿಂಗ್ ಇಸ್ ಎ ಕಾನ್ಸರ್ನ್ ಯಾವುದಕ್ಕೆ, ಏನನ್ನು ನೀವು ಒಬ್ಬ ಟೀಚರು ಏನನ್ನು ಅವನು ಶೇರ್ ಮಾಡ್ತಾನೆ ಕ್ಲಾಸ್ ರೂಮ್ನಲ್ಲಿ ಅಂತ. ನೀವೇನು ಹೇಳ್ತೀರಾ, ಪಾಠ ಅಂತ ಹೇಳ್ಬಿಡ್ಬೋದು. ಪಾಠ ಅಲ್ಲ, ಟೀಚಿಂಗ್ ಅಂತಂದರೆ ಇಲ್ಲಿ ಬರೋದಪ್ಪ ಅಂತಂದರೆ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಚ್ ಈಸ್ ಯೂಶ್ವಲಿ ಆರ್ಗನೈಸಿಂಗ್ ಫಾರ್ ದ ಡಿಸಿಪ್ಲಿನ್ ಆಫ್ ದ ಮೋರ್ ಜನರಲಿ provision of stimulus for psychological and intellectual growth of a person by another person. ನೋಡಿ, ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ಗೆ ನಾವಿಲ್ಲಿ ಇನ್ಫ್ಲೂಯೆನ್ಸ್ ಮಾಡೋದನ್ನು ನಾವು ಟೀಚಿಂಗ್ ಅಂತ ನೋಡ್ತಾ ಇದ್ದೀವಿ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವುದೇ ನಿಜವಾದ ಒಂದು ಟೀಚಿಂಗ್. ಓಕೆ, ನೆಕ್ಸ್ಟ್ ನೋಡೋಣ. ಟೀಚಿಂಗ್ ಈಸ್ ಆ್ಯನ್ ಆಕ್ಟಿವಿಟಿ ಏಮ್ಡ್ ಅಟ್ ಬ್ರಿಂಗಿಂಗ್ ಅಬೌಟ್ ದ ಮೀನಿಂಗ್ಫುಲ್ ಲರ್ನಿಂಗ್ about a methods which is morally or pedagogically in ಬ್ರಾಕೆಟ್ನಲ್ಲಿ ಎಜುಕೇಷನಲ್ಲಿ ಅಕ್ಸೆಪ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಟೀಚಿಂಗ್ ಇಸ್ ಆನ್ ಆ್ಯಕ್ಟಿವಿಟಿ ಆಫ್ ಏಮ್. ಟೀಚಿಂಗ್ನ ಮುಖ್ಯ ಉದ್ದೇಶ ಏನು ಅಂತ ಕೇಳ್ಬೋದು ನಿಮಗೆ. ಟೀಚಿಂಗ್ನ ಮುಖ್ಯ ಉದ್ದೇಶ ಏನಪ್ಪ ಏಮ್ ಇರೋದು. ಸೊ ಇಲ್ಲಿ ಏಮ್ ಇರೋದು ಏನಪ್ಪ ಅಂದರೆ ಬ್ರಿಂಗ್ ಅಬೌಟ್ ದ ಮೀನಿಂಗ್ಫುಲ್ ಲರ್ನಿಂಗ್ ಥ್ರೂ ದ ಮೆಥಡ್
ದಟ್ ಈಸ್ ಮಾರಲಿ ನಿಮ್ಗೇನು ಮಾಡಬೇಕಪ್ಪ ಅಂದರೆ ನೈತಿಕತೆಯನ್ನು ತಿಳಿಸ್ಕೊಡ್ಬೇಕು. ನೈತಿಕತೆಯನ್ನು ತಿಳಿಸ್ಕೊಡೋದು ಜೊತೆಗೆ ಪೆಡಲಾಜಿಕಲಿ ಅಂದರೆ ಎಜುಕೇಷನಲ್ಲಿ ಕೂಡ ಅವ್ರನ್ನ ಏನು ಮಾಡಬೇಕು, ತಿಳುವಳಿಕೆನ ಕೊಟ್ಟು ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು. ಟೀಚಿಂಗ್ನ ಮುಖ್ಯವಾದಂಥ ಏಮ್. ನೆಕ್ಸ್ಟ್ ಕಂಟಿನ್ಯೂ. ಟೀಚಿಂಗ್ ಇನ್ವಾಲ್ವ್ಸ್ ಎ ಟೀಚರ್, ಎ ಲರ್ನರ್, contents in the form of knowledge, fact, information, and skill to be communicated. A truthful purpose of a part of learners to learn, and finally a method that represents learners ಕಂಜಕ್ಟಿವ್ ಇಂಟಿಗ್ರಿಟಿ ಆ್ಯಂಡ್ ಫ್ರೀಡಮ್ ಆಫ್ ಚಾಯ್ಸ್. ಅಂದರೆ ನೋಡಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಟೀಚಿಂಗ್ ಇನ್ವಾಲ್ವ್ಸ್ ಎ ಟೀಚರ್ಸ್, ಲರ್ನರ್, ಕಂಟೆಂಟ್ಸ್ ವಿತ್ ಫ್ರಮ್ ಎ ನಾಲೆಡ್ಜ್. ಸೊ ಇದೇನಾಗಿರುತ್ತಪ್ಪ ಅಂದರೆ, ಟೀಚರ್ ಆಗಿರ್ಬೋದು ಅಥವಾ ಲರ್ನರ್ ಆಗಿರ್ಬೋದು, ಲರ್ನರ್ಸ್ ಅಂದರೆ ಕೇಳುಗರಾಗಿರ್ಬೋದು, ತಿಳ್ಕೊಳ್ಳೋರಾಗಿರ್ಬೋದು, ಅವರ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ನಾವಿಲ್ಲಿ ಅಂದರೆ ಕಮ್ಯುನಿಕೇಷನ್ ಮಾಡೋದು. ಈ ಕಮ್ಯುನಿಕೇಷನ್ ಮುಖಾಂತರ ಅವ್ರು ಏನು ಮಾಡೋದು, ಅವ್ರು ಫೈನಲಿ ಅವರಲ್ಲಿ ಆಗ್ತಕ್ಕಂಥ ಕೆಲವೊಂದು ನಾಲೆಡ್ಜ್ನ ಬಿಲ್ಡ್ ಮಾಡೋದ್ರ ಜೊತೆಗೆ ಅವರು ಫ್ರೀಡಮ್ ಆಫ್ ಚಾಯ್ಸ್ ಅಂದರೆ ಅವರು ಸ್ವತಂತ್ರವಾಗಿ ಜೀವಿಸಬಲ್ಲವಂಥ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ನಿರ್ಮಿಸುವುದೇ ಒಂದು ಟೀಚಿಂಗ್ನ ಮುಖ್ಯ ಉದ್ದೇಶವಾಗಿರುತ್ತೆ. ನೋಡಿ ನಿಮಗೆ ತಿಳ್ಕೊಂಡ್ರೇನಾಗುತ್ತಪ್ಪ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ವೆರಿ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್, ಫಂಡಮೆಂಟಲಿ ಡಿಫ್ರೆನ್ಸ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಟೀಚಿಂಗ್. ನೋಡಿ ಟೀಚಿಂಗ್ನ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋದಾ. ನೋಡ್ತಾ ಹೋಗೋದಾ. ಟೀಚಿಂಗ್ ಈಸ್ ಎನ್ ಇನ್ಸ್ಟ್ರಕ್ಟರ್ ಸೆಂಟರ್ಡ್ ಆಕ್ಟಿವಿಟಿಲಿ ಅಂತ ಹೇಳ್ತಾರೆ. ಅಂದರೆ ಏನಾಗ್ತಾ ಇದೆಯಪ್ಪ ಅದನ್ನೇ, ದ ನಾಲೆಡ್ಜ್ ಆಫ್ ಎ ಟ್ರಾನ್ಸ್ಮಿಟೆಡ್ ಫ್ರಮ್ ದ ಸಮ್ಮನ್ ಹೂ ಹ್ಯಾಸ್ ಅಡಿಕ್ವೇಟ್ ದಟ್ ದ ನಾಲೆಡ್ಜ್ ಟು ಆಲ್ಸೋ ದ ಲರ್ನರ್ಸ್. ಟೀಚಿಂಗ್ ನಾಲೆಡ್ಜ್ ಟ್ರಾನ್ಸ್ಮಿಷನ್ ಅಂದರೆ ಒಬ್ಬ ಇನ್ಸ್ಟ್ರಕ್ಟರ್ ಅಂದರೆ ಪಾಠ ಮಾಡ್ತಕ್ಕಂತಹ ಶಿಕ್ಷಕ ಈ ಒಂದು ಸಂದರ್ಭದಲ್ಲಿ ಏನಾಗಿರ್ತಾನೆ, ಸೆಂಟ್ರಲೈಸ್ಡ್ ಆಗಿರ್ತಾನೆ ಒಂದು ಕಾನ್ಸೆಪ್ಟ್ನಲ್ಲಿ. ಅದೇ ಥರ ಅನದರ್ ಕಾನ್ಸೆಪ್ಟ್ ಏನಿದೆ, ಟೀಚರ್ ಇಸ್ ಆಸ್ ಎ ಲರ್ನರ್ ಸೆಂಟ್ರಲೈಸ್ ಆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ. ಇನ್ ದಿಸ್ ಎನ್ಶೂರ್ ದಟ್ ದ ಲರ್ನರ್ ಇಸ್ ಎ ಮೇಡ್ ಪಾಸಿಬಲ್ ಫಾರ್ ನಾಯ್ಸ್ ಆಫ್ ಲರ್ನಿಂಗ್ ಆ್ಯಂಡ್ ಸಪೋರ್ಟ್ಸ್ ಆಫ್ ಗೈಡ್ ಆ್ಯಂಡ್ ಥ್ರೂ ದೆಮ್ ಇನ್ ದ their activities and independent creation of new knowledge. Teaching as associated knowledge, assisted knowledge creations. ಅಂದರೆ ಇಲ್ಲಿ ಏನೇಳ್ತಾರೆ, ಒಂದು ಇನ್ಸ್ಟ್ರಕ್ಟರು ಇನ್ನೊಂದು ಲರ್ನರು. ಸೊ ಇನ್ಸ್ಟ್ರಕ್ಟರ್ ಇಸ್ ನಥಿಂಗ್ ಬಟ್ ಎ ಟೀಚರ್ ಅಂತ ನಾವು ನೋಡಿದ್ವಿ. ಅದೇ ಥರ ಲರ್ನರ್ ಆಲ್ಸೋ ಟೀಚರೇ, ಬಟ್ ಇಲ್ಲಿ ಏನಪ್ಪ ಅಂದರೆ ಮೆಥಡಾಲಜಿ ಚೇಂಜಸ್ ಇದೆ. ಟೀಚಿಂಗ್ನಲ್ಲಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮಾಡ್ತಿದ್ದಾರೆ, ಅವ್ರು ಅಲ್ಲಿ ಸೆಂಟ್ರಲೈಸ್ ಆಗಿದ್ದಾರೆ. ಬಟ್ ಲರ್ನರ್ನಲ್ಲಿ ಏನಾಗ್ತಾ ಇದ್ದಾರಪ್ಪ ಅಂದರೆ ನಿಮಗೆ ಆ್ಯಸ್ ಎ ಸಪೋರ್ಟರ್ ಗೈಡರಾಗಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸಪೋರ್ಟರ್ ಆ್ಯಂಡ್ ಗೈಡರ್ ಆಗಿದ್ದರೆ ಫಾರ್ ಲೈಕ್ ಎಕ್ಸಾಂಪಲ್ ಫಾರ್ ಈ ಕ್ರಿಕೆಟ್ ನಡೀತಿದೆ ಅಂತಂದಾಗ ಕ್ರಿಕೆಟ್ ಟೀಮ್ಗೆ ಒಂದು ಕೋಚ್ ಅಂತ ಇರ್ತಾರೆ. ಸೊ ಆ ಥರ ನೀವೇನು ಮಾಡೋದಪ್ಪ ಅಂದರೆ ಅವ್ರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ಅವ್ರ ಜೊತೆಯಲ್ಲಿ ನೀವು ವರ್ಕ್ ಮಾಡೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಡೆಫಿನೇಷನ್ ಆಫ್ ಟೀಚಿಂಗ್. ಸೊ ಹಿಯರ್ ಟೂ ಡಿಫ್ರೆಂಟ್ ಆಥರ್ಸ್ ಏನು ಮಾಡಿದಾರಪ್ಪ ಅಂದರೆ ಡಿಫ್ರೆಂಟ್ ಮೀನಿಂಗ್ನ ಡಿಫ್ರೆಂಟ್ ಡೆಫಿನೇಷನ್ಸ್ನ ಕೊಟ್ಟಿದ್ದಾರೆ. ಇನ್ನು ನಾನು ಕೊಡ್ತಕ್ಕಂಥ ನಿಮ್ಮ ಸಾಫ್ಟ್ ಕಾಪಿನಲ್ಲಿ ಇನ್ನೂ ಭಾಳಷ್ಟಿದೆ. ಇದು ಏನಕ್ಕೆ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಬಿಕಾಸ್ ಆಫ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಇವ್ರು ಹೇಳ್ತಕ್ಕಂಥ ಡೆಫಿನೇಷನ್ ಕೊಟ್ಬಿಟ್ಟು ಇವರ ನೇಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಇವ್ರ ನಿಮಗೆ ಗೊತ್ತಿರಬೇಕು ಯಾರು ಯಾವ ಡೆಫಿನೇಷನ್ನ ಏನಂತ ಹೇಳಿದ್ದಾರೆ ಅಂತ. ಓಕೆ, ಫಸ್ಟ್ ಒನ್ ಬ್ರುಬ್ಯಾಚರ್ ಏನು ಹೇಳಿದ್ದಾರೆ. ಫಸ್ಟ್ ಒನ್ ಇಸ್ ಬ್ರುಬ್ಯಾಚರ್ ಹೇಳಿರೋದು, ಇನ್ ಟೀಚಿಂಗ್ ಚಿಲ್ಡ್ರನ್ ಪ್ಲೇಸ್ ದ ಸೆಂಟ್ರಲ್ ರೋಲ್ ಆ್ಯಂಡ್ ದ ಟೀಚರ್ ಆಪ್ಟಿಮಲ್. ಸೊ ನೋಡಿ, ದ ಬ್ರುಬ್ಯಾಚರ್ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ, ಟೀಚಿಂಗ್ ಚಿಲ್ಡ್ರನ್ಸ್ ಪ್ಲೇಸ್ ದ ಸೆಂಟ್ರಲ್ ರೋಲ್ ಆ್ಯಂಡ್ ದ ಟೀಚರ್ ಆಪ್ಟಿಮಲ್. ಸೊ ಇಲ್ಲೇನಾಗ್ತದೆ ಅಂದರೆ, ಟೀಚಿಂಗ್ನಲ್ಲಿ ಚಿಲ್ಡ್ರನ್ಸ್ ಅನ್ನೋದು ಮುಖ್ಯ ಪಾತ್ರ ಅಂದರೆ ಸೆಂಟ್ರಲೈಸ್ಡ್ ರೋಲ್ನ ಪ್ಲೇ ಮಾಡಿದ್ರೆ, ಟೀಚರ್ ಯಾವ ರೋಲ್ನ ಪ್ಲೇ ಮಾಡ್ತಿದ್ದಾರಪ್ಪ ಅಂದರೆ ಆಪ್ಟಿಮಲ್ ರೋಲ್. ಸೊ ಆಪ್ಟಿಮಲ್ ರೋಲ್ ಅಂತಂದರೆ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಆಪ್ಟಿಮಲ್ ರೋಲ್ ಮೀನ್ಸ್ ಇಟ್ ಇಸ್ ಬೆಸ್ಟ್ ಆರ್ ಬೆಸ್ಟ್ ಪಾಸಿಬಲ್ಲು, ಮೋಸ್ಟ್ ಅಡ್ವೆಂಚರ್ಸು ಅಥವಾ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ. ಅಂದರೆ ಮೇನ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಬ್ರುಬ್ಯಾಚರ್. ಅದೇ ಥರ ಅನದರ್ ಪರ್ಸನ್ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನೋಡೋದು, ಅನದರ್ ಪರ್ಸನ್ ಏನು ಹೇಳ್ತಾರೆ, ಗೇಜ್ ಏನು ಹೇಳ್ತಾ ಇದ್ದಾರೆ, ಟೀಚಿಂಗ್ ಆ್ಯಸ್ ಎ ಪ್ರೋಸೆಸ್ ಆಫ್ ರಿಲೇಷನ್ಶಿಪ್ ವಿಚ್ ಶುಡ್ ಬಿ ಡೆಲ್ಟ್ ವಿತ್ ದ ಕೋಆಪ್ರೇಷನ್. ಸೊ ಕೋಆಪ್ರೇಷನ್ಸ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಸೊ ಕೋಆಪ್ರೇಷನ್ಸ್ ಅಂದರೆ ಒಬ್ಬರ ಮೇಲೆ ಏನಾಗಿದ್ದಾರಪ್ಪ ಅಂದರೆ ಡಿಪೆಂಡ್ ಆಗಿದ್ದಾರೆ. ಇದೇನಾಗಿದೆ ಅಂದರೆ
ಡೀಲ್ ವಿತ್ ಮಾಡ್ತಾ ಇದೆ ಅಂತಂದರೆ, ಸೊ ಕೋಆಪ್ರೇಷನ್ ಬಿಟ್ವೀನ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಬಿಕಾಸ್ ಆಫ್ ದೀಸ್ ಟೂ ಡೆಫಿನೇಷನ್ಸ್ ಯು ಹ್ಯಾವ್ ಟು ಬಿ ಗಿವ್ ದ getting the marks. How do you get in the marks? I already told that you have to find out for the some definitions or some questions. ನಿಮಗೆ ಈ ವ್ಯಕ್ತಿಗಳ ಹೆಸರು ಕೇಳ್ಬೋದು, ಅಥವಾ ಈ ಟೀಚರು ಯಾವ ರೋಲ್ನ ಪ್ಲೇ ಮಾಡ್ತಾರೆ ಅಂತ ಕೇಳ್ಬೋದು. ಟೀಚರ್ ರೋಲ್ ಪ್ಲೇ ಮಾಡೋದೇನಪ್ಪ ಅಂತಂದರೆ, ಸೊ ಇನ್ ದ ಆಪ್ಟಿಮಲ್ ರೋಲ್ನ ಪ್ಲೇ ಮಾಡ್ತಾರೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಒನ್, ದ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಡಿಫ್ರೆನ್ಸ್ ಬಿಟ್ವೀನ್ ದ ಟೀಚಿಂಗ್ ಆ್ಯಂಡ್ ಮಾನಿಟರಿಂಗ್. ಸೊ ನೋಡಿ, ಮೆಂಟರಿಂಗ್. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಟ್ರೈನಿಂಗ್ಗೆ ಬೇರೆ ಆಗಿದೆ, ಕೋಚಿಂಗ್ಗೆ ಬೇರೆ ಆಗಿದೆ, ಟೀಚಿಂಗ್ಗೆ ಬೇರೆ ಆಗಿದೆ, ಅದೇ ಥರ ಮೆಂಟರಿಂಗ್ಗೆ ಬೇರೆ ಆಗಿದೆ. ಸೊ ಫಸ್ಟ್ ಒನ್, ಟ್ರೈನಿಂಗ್ ಅಂದರೆ ಏನಂತ ನೋಡೋದ. ಟ್ರೈನಿಂಗ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಮಗೆ. ಸೊ ನೋಡಿ, ಟ್ರೈನಿಂಗ್ ಈಸ್ ಆ್ಯನ್ ಟೆಕ್ನಿಕ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಆರ್ಗನೈಸೇಷನ್. ಟ್ರೈನಿಂಗ್ ಅನ್ನೋದನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಪ್ಪ ಅಂತಂದರೆ, ಇಲ್ಲಿ ನೋಡ್ತಿದ್ದೀವಿ ನಾವು, ಇಟ್ ಈಸ್ ಎನ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ದ ಇನ್ಸ್ಟಿಟ್ಯೂಷನ್ಸ್ ಟು ಬಿಲ್ಡ್ ಎ ಪರ್ಸನಲ್ ಸ್ಕಿಲ್ಸ್, ನಾಲೆಡ್ಜ್ ಆ್ಯಂಡ್ attitudes in order to meet the acceptance standards by the specific industry. It is called as is a training is an technique frequently to using for organizations. ಅಂದರೆ ಕಂಪನಿಗಳು ಅವರ ಸಿಬ್ಬಂದಿಗಳ ಕೈಯಲ್ಲಿ ಕೊಡ್ತಕ್ಕಂತಹ ಒಂದು ತರಬೇತಿಯನ್ನು ನಾವೇನು ಹೇಳ್ತಾ ಇದ್ದೀವಿ, ನಾವು ಟ್ರೈನಿಂಗ್ ಅನ್ನೋ ಒಂದು ತರಬೇತಿ ಅಂತ ಹೇಳ್ತಾ ಇದ್ದೀವಿ. ಇದು ಶಿಕ್ಷಣವನ್ನು ಹೊರತುಪಡಿಸಿರುತ್ತದೆ. ಆದರೆ ಇದು ನಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ, ನಿಮಗೆ ಒಂದು ಆರ್ಗನೈಸೇಷನ್ಸ್ಗಳಲ್ಲಿ ಇದು ಸಿಗುತ್ತೆ. ಇದು ಹೇಗಿರುತ್ತಪ್ಪ ಅಂತಂದರೆ, ಇಟ್ಸ್ ಎ ಬಿಲ್ಡ್ ಎ ಪರ್ಸನ್. ಇದು ಏನು ಮಾಡುತ್ತಪ್ಪ ವ್ಯಕ್ತಿನ ಅಂತಂದರೆ, ಪರ್ಸನ್ನ ಸ್ಕಿಲ್, ನಾಲೆಡ್ಜ್ ಮತ್ತು ಆಟಿಟ್ಯೂಡ್ನ ಏನು ಮಾಡುತ್ತೆ, ಸೊ ಚೇಂಜಸ್ ಮಾಡುತ್ತೆ ಇನ್ ದ ಆರ್ಗನೈಸೇಷನಲ್ ಮ್ಯಾನರ್. ಕೋಚಿಂಗ್ ಈಸ್ ಎನ್ ಯೂಸ್ಫುಲ್ ಟಾಸ್ಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್. ಕೋಚಿಂಗ್ ಅನ್ನೋದು ಹೇಗಿರುತ್ತೆ ಅಂದರೆ, ಕೋಚಿಂಗ್ ಈಸ್ ಯೂಸ್ಫುಲ್ ಫಾರ್ ಟಾಸ್ಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಬೇಸ್ಡ್. ಇಟ್ ಹೆಲ್ಪ್ಸ್ ಟು ದ ಸ್ಟೂಡೆಂಟ್ ಟು ಲರ್ನ್ ಮೋರ್ effectively depending upon the ability. It is an used for private institutions or coaching centers. It is an applicable subject or skill oriented. ಅಂದರೆ ಕೋಚಿಂಗ್ ಅಂತ ಬಂದಾಗ ಏನಾಗುತ್ತೆ ಬಂದರೆ, ಟಾಸ್ಕ್ ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ. ಸೊ ನಾನು ಇಲ್ಲಿ ಬೋಲ್ಡಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕೋಚಿಂಗ್ ಅನ್ನೋದೇನಾಗುತ್ತೆ ಟಾಸ್ಕ್ ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ. ಸೊ ಲೈಕ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ, ದೇರ್ ಆರ್ 2 ಟೈಪ್ಸ್ ಇದೆ. ಒಂದು ಸಬ್ಜೆಕ್ಟ್ ಬೇಸ್ ಆಗಿರುತ್ತೆ, ಇನ್ನೊಂದು ಸ್ಕಿಲ್ ಬೇಸ್ ಆಗಿರುತ್ತೆ. ಸೊ ಸಬ್ಜೆಕ್ಟ್ ಬೇಸ್ ಅಂತ ಬಂದಾಗ, ನಿಮಗೆ ಯಾವುದಾದ್ರೂ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಪ್ರೊವೈಡ್ ಮಾಡ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಸಬ್ಜೆಕ್ಟಿವ್ ಅಂತ ಹೇಳೋದಾದರೆ, ಅದೇ ಥರ ಸ್ಕಿಲ್ ಅಂತ ಬಂದಾಗ ಈ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಕೊಡ್ತಕ್ಕಂಥ ಟ್ರೈನಿಂಗ್ನ ನಾವು ಸ್ಕಿಲ್ ಬೇಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಟೀಚಿಂಗ್ನ ಹೇಗಿರುತ್ತೆ ನೋಡಿ ಡಿಫ್ರೆನ್ಸು. ಇಟ್ ಈಸ್ ಮೀನ್ಸ್ ದ ಪ್ರೊವೈಡ್ಸ್ ದ ಫಾರ್ಮಲ್ ಎಜುಕೇಷನ್ ಫಾರ್ ಸ್ಟೂಡೆಂಟ್ಸ್ ಟಿಪಿಕಲಿ ಇನ್ ದ ಎಜುಕೇಷನ್ ಲೈಕ್ ಸ್ಕೂಲ್, ಯೂನಿವರ್ಸಿಟಿ, ಕಾಲೇಜಸ್. ಇದನ್ನು ನಾವು ಹೇಳ್ತೀವಿ ಟೀಚಿಂಗ್ ಮೀನ್ಸ್ ಪ್ರೊವೈಡ್ಸ್ ಫಾರ್ಮಲ್ ಎಜುಕೇಷನ್ ಫಾರ್ ಎ ಸ್ಟೂಡೆಂಟ್ಸ್. ಒಬ್ಬ ವಿದ್ಯಾರ್ಥಿನಿಗೆ ಒಬ್ಬ ಶಿಕ್ಷಕ ನೀಡತಕ್ಕಂಥ ಶಿಕ್ಷಣವನ್ನು ನಾವು ಟೀಚಿಂಗ್ ಅಂತ ಹೇಳ್ಬೋದು. ನೋಡಿ, ಟೀಚಿಂಗ್ ಅನ್ನೋ ವರ್ಡನ್ನು ನಾವು ಕ್ಲಾಸಸ್ಸಲ್ಲಿ, ಕಾಲೇಜಸ್, ಸ್ಕೂಲ್ಸಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಬಳಸ್ತೀವಿ ಹೊರತು, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ಟೀಚಿಂಗ್ ಅನ್ನೋ ವರ್ಡನ್ನ ಯೂಸ್ ಮಾಡಲ್ಲ. ನೀವು ನಲ್ಲಿ ನೋಡ್ಬೋದು, ನಿಮಗೆ ಕೆಲವೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಂತಲೇ ಹಾಕಿರ್ತಾರೆ, ಕೆಲವರು ಕೋಚಿಂಗ್, ಟ್ಯೂಷನ್ ಮಾಡೋರು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತಲೂ ಹಾಕ್ಕೊಂಡಿರ್ತಾರೆ. ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಯಾರೂ ಹಾಕ್ಕೊಳ್ಳೋದಿಲ್ಲ ಟ್ಯೂಷನ್ ಮಾಡೋರು. ಬಟ್ ಆದರೆ ನಿಮಗೆ ಟೀಚಿಂಗ್ನ ನೋಡೋದಲ್ಲಿ ಕ್ಲಾಸ್ ರೂಮ್ನಲ್ಲಿ ಮತ್ತು ನಿಮಗೆ ಬೇಕಾದಂಥ ಯೂನಿವರ್ಸಿಟೀಸ್ಗಳು, ಕಾಲೇಜಸ್ಗಳಲ್ಲಿ ನೋಡ್ತೀವಿ. ಬಟ್ ಕೋಚಿಂಗಿಗೂ ಟೀಚಿಂಗಿಗೂ ಸ್ವಲ್ಪ ರಿಲೇಷನ್ಶಿಪ್ ಇದೆ. ಆದರೆ ಕೋಚಿಂಗ್ ಅನ್ನೋದು ನಿಮಗೆ ಟಾಸ್ಕ್ ಓರಿಯೆಂಟೆಡ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಕ್ಲಾಸ್ ರೂಮ್ನಲ್ಲಾದರೂ ಆಗಿರ್ಬೋದು, ಅಥವಾ ಜಾಬ್ ಸಬ್ಜೆಕ್ಟಿವ್ ಆಗಿರ್ಬೋದು, ಅಥವಾ ಸ್ಕಿಲ್ ಬೇಸ್ಡ್ ಕೂಡ ಆಗಿರ್ಬೋದು. ಲಾಸ್ಟ್ ಒನ್ ಇಸ್ ಮೆಂಟರಿಂಗ್. ಸೊ ಮೆಂಟರಿಂಗ್ ಅಂದರೆ ಏನು? ದ ರೋಲ್ ಆಫ್ ದ ಮೆಂಟರ್ಸ್ ಇಸ್ ಟು ಬಿಲ್ಡ್ ದ capability to development of mentors to helps to learn the discover their own wisdom. ಅಂದರೆ ಏನು ಹೇಳ್ತಾ ಇದ್ದಾರೆ, ದ ರೋಲ್ ಆಫ್ ಟೀಚರ್ಸ್ ಏನು ಮಾಡಿದ್ದಾರೆ ಈ ಸಿಚುವೇಶನ್ಸ್ನಲ್ಲಿ ಅಂದರೆ, ನಿಮಗೆ ಮೆಂಟರಿಂಗ್ ಮೀನ್ಸ್ ಅಂದರೆ ದ ಬಿಲ್ಡ್ ಯುವರ್ ಕೆಪಬಿಲಿಟಿ, ದಟ್ ಮೀನ್ಸ್ ಯುವರ್ ಕೆಪಾಸಿಟಿನ ಏನು ಮಾಡೋದು, ಇಲ್ಲಿ ಬಿಲ್ಡ್ ಮಾಡೋದು. ಹೇಗೆ ಮಾಡ್ತಾ ಇದ್ದಾರೆ, ಟುವರ್ಡ್ಸ್ ಟು ದ ಕೆರಿಯರ್ ಗೋಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೆಲ್ಫ್ ರಿಲಯನ್ಸ್. ಸೊ ನಿಮ್ಗೆ ಏನು ಮಾಡೋದು ಅಂದರೆ, ಸ್ವಾವಲಂಬನೆ ಬೆಳೆಸೋದು, ಕೆರಿಯರ್ ಗೋಲ್ಗಳ ಬಗ್ಗೆ ನಿಮ್ಮನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ಕೊಳ್ಳೋದು, ಆಮೇಲೆ ಮೋಟಿವೇಶನ್ಸ್ ಮಾಡೋದು, ನಿಮ್ಮನ್ನು ಎಂಕರೇಜ್ ಮಾಡೋದು. ಸೊ ಇದು ನಾವೇನು ಮಾಡ್ತೀವಿ, ಮೆಂಟರಿಂಗ್ನಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ.
Next one, nature and characteristics of teaching. Okay, next continue. Nature and characteristics of teaching. ಸೊ ಫಸ್ಟ್ ನೇಚರ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ ನೋಡ್ತಾ ಹೋಗೋದಾ. ಸೊ ಫಸ್ಟ್ ಒನ್ನು, ಟೀಚಿಂಗಿಗೆ ಪ್ರೊವೈಡ್ಸ್ ಗೈಡೆನ್ಸ್ ಆ್ಯಂಡ್ ಟ್ರೈನಿಂಗ್. ಸೊ ಇದೇನು ಪ್ರೊವೈಡ್ ಮಾಡ್ತಾ ಇದೆ ನಿಮಗೆ, ಒಂದು ಗೈಡೆನ್ಸ್ ಕೊಡೋದು ಮತ್ತು ನಿಮ್ಮನ್ನು ಟ್ರೈನ್ ಅಪ್ ಮಾಡೋದು, ಇದನ್ನು ಮೇನ್ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್, ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ನೀವು ನೋಡ್ಬೋದು ಕ್ಲಾಸ್ ರೂಮ್ ಅಂತ ಬಂದಾಗ ನಾಟ್ ಓನ್ಲಿ ಫಾರ್ ಒನ್ ವೇ ಕಮ್ಯುನಿಕೇಷನ್, ಇಟ್ಸ್ ಎ ಟೂ ವೇ ಕಮ್ಯುನಿಕೇಷನ್. ಅದಕ್ಕೆ ನಾವು ಹೇಳ್ತೀವಿ ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿನಿ ಮತ್ತು ಸ್ಟೂಡೆಂಟ್ಸ್, ಶಿಕ್ಷಕರ ನಡುವೆ ಏನಾಗಿರಬೇಕಪ್ಪ ಅಂದರೆ ಕಮ್ಯುನಿಕೇಷನ್ ಇರಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಒನ್, ಟೀಚಿಂಗ್ ಈಸ್ ಎನ್ ಆರ್ಟ್ ಟು ಗಿವ್ ನಾಲೆಡ್ಜ್ ಟು ಸ್ಟೂಡೆಂಟ್ಸ್ ವಿತ್ ಎಫೆಕ್ಟಿವ್ ವೇ. ಸೊ ನೋಡಿ, ಟೀಚಿಂಗ್ ಅನ್ನೋದೇನಾಗಿದೆ, ಒಂದು ಕಲೆ ಆಗಿದೆ. ಆರ್ಟ್ ಅಂತ ಹೇಳ್ತಾ ಇದ್ದಾರೆ, ಇಟ್ಸ್ ಎ ಕಲೆ ಆಗಿದೆ. ಟು ಗಿವ್, ಏನು ಕೊಡ್ತಾ ಇದ್ದೀವಿ ಇದರಲ್ಲಿ, ಒಂದು ನಾಲೆಡ್ಜ್ ಟು ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನವನ್ನು ತುಂಬುವುದು, ಜ್ಞಾನವನ್ನು ಪ್ರೊವೈಡ್ ಮಾಡೋದು. ಹೇಗೆ, ಎಫೆಕ್ಟಿವ್ ವೇನಲ್ಲಿ ಅವ್ರನ್ನ ಏನು ಮಾಡೋದು, ಮೆಂಟಲಿ ಆರ್ ಫಿಸಿಕಲಿ ನಾವು ಹೇಗೆ ಬಿಲ್ಡ್ ಮಾಡ್ತೀವಪ್ಪ ಅಂತಂದರೆ ಫಿಸಿಕಲ್ ಎಜುಕೇಷನಲ್ಲಿ, ಬಟ್ ಆದರೆ ಮೆಂಟಲಿ ನಾವು ಪ್ರಿಪೇರ್ ಮಾಡ್ತಕ್ಕಂಥದ್ದು ಕ್ಲಾಸ್ ರೂಮ್ ಲರ್ನಿಂಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ. ಎಂಕರೇಜ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಮೋರ್ ಆ್ಯಂಡ್ ಮೋರ್. ಟು ಎಂಕರೇಜ್ ದ ಸ್ಟೂಡೆಂಟ್ಸ್, ನೋಡಿ ಒಬ್ಬ ಶಿಕ್ಷಕ ಬರೀ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡೋದು ಒಂದೇ ಅಲ್ಲ, ಆ ಸ್ಟೂಡೆಂಟ್ಸ್ಗಳ್ನ ಏನು ಮಾಡಬೇಕಪ್ಪ, ಎಂಕರೇಜ್ ಮಾಡಬೇಕು. ಹೇಗೆ, ಮೋರ್ ಟು ಮೋರ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೋರ್ ಟು ಮೋರ್ ಲರ್ನಿಂಗ್ ಅಂತ ಅಂದರೆ ಏನು ಅಂದರೆ, ತಮ್ಮ ಕ್ಲಾಸ್ ರೂಮ್ನ ಹೊರತುಪಡಿಸಿ ಅವರು ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಇರ್ತಕ್ಕಂಥ ಸ್ಥಳಗಳಲ್ಲಾಗಿರ್ಬೋದು, ಶಿಕ್ಷಣಕ್ಕೆ ಅಥವಾ ತನ್ನ ಜೀವನಕ್ಕೆ ಬೇಕಾದಂಥ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು, ಕಲಿಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಒನ್, ಕಮ್ಯುನಿಕೇಷನ್ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್ ಟು ದ ಸ್ಟೂಡೆಂಟ್ಸ್. ಇನ್ ಟೀಚಿಂಗ್, ಟೀಚರ್ಸ್ ದಿ ಇಂಪಾರ್ಟ್ information in the interesting way too, so that can easily understand the information. ನೆಕ್ಸ್ಟ್ ಏನಾಗಿದೆ, ಟೀಚಿಂಗ್ ಅನ್ನೋ ಒಂದು ಕಮ್ಯುನಿಕೇಷನ್ ಸಂವಹನ ಆಗಿದೆ. ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್ನ ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡೋದಕ್ಕೆ. ಇನ್ ಎ ಟೀಚರ್, ಅವ್ರ ಟೀಚಿಂಗ್ನ ಹೇಗಿರಬೇಕಪ್ಪ ಅಂದರೆ, ಇನ್ಫಾರ್ಮೇಷನ್ ಇಸ್ ಎ ಒಂದು ಅವ್ರಿಗೇನಾಗಿರ್ಬೇಕಂದ್ರೆ ಕುತೂಹಲ ಬರ್ತಕ್ಕಂಥ ಹಾಗಿರಬೇಕು, ಜೊತೆಗೆ ಅವರು ಆ ವಿಷಯನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿರಬೇಕು. ಈಗ ನಿಮಗೆ ನೋಡ್ಬೋದು, ನಿಮ್ಮ ಕ್ಲಾಸ್ ರೂಮ್ ಲರ್ನಿಂಗ್ಸ್ ಹೇಗಿರುತ್ತಪ್ಪ ಅಂತಂದರೆ, ಗಿವ್ ಸಮ್ ಎಕ್ಸಾಂಪಲ್ಸು. ಸೊ ವಿತೌಟ್ ಎಕ್ಸಾಂಪಲ್ಸ್ ವಿ ಕೆನಾಟ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಟೀಚಿಂಗ್ಸ್. ಓಕೆ, ಹಾಗಾಗಿ ಟೀಚರ್ಸ್ ಏನು ಮಾಡಬೇಕಾಗುತ್ತೆ, ಇನ್ ದ ನೇಚರ್ ಆಫ್ ದಿಸ್ ಎಜುಕೇಷನಲ್ ಸಿಸ್ಟಮ್ ಟು ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್, ಟೀಚಿಂಗ್ ಈಸ್ ಟೂಲ್ ಟು ಹೆಲ್ಪ್ ದ ಸ್ಟೂಡೆಂಟ್ ಟು ಅಡ್ಜಸ್ಟ್ ಹಿಮ್ ಇನ್ ದ ಸೊಸೈಟಿ ಆ್ಯಂಡ್ ಎನ್ವೈರ್ನ್ಮೆಂಟ್. ಟೀಚಿಂಗ್ ಅನ್ನೋದು ಬರೀ ನಾವು ನಿಮಗೆ ಶಿಕ್ಷಣವನ್ನು ಬೋಧನೆ ಮಾಡುವುದಂತ ಒಂದೇ ಅಲ್ಲ, ಆ್ಯಸ್ ವೆಲ್ ಆ್ಯಸ್ ಇಟ್ ಇಸ್ ಎ ಮೋರ್ ಇಂಪಾರ್ಟೆಂಟ್ ಫಾರ್ ದ ಸೊಸೈಟಿಯಲ್ಲಿ ಮತ್ತು ಪರಿಸರದಲ್ಲಿ ಅವನು ತನ್ನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ತಿಳಿಸುತ್ತೆ. ಓಕೆ, ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಸಮ್ಟೈಮ್ಸ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಲೈಕ್ ದಟ್. ಸೊ ನಿಮಗೆ ಆ್ಯಸ್ ಎ ಟೀಚರ್ ದ ವಿಚ್ ರೋಲ್ ಪ್ಲೇಡ್ ಅಂತ ಕೇಳ್ಬೋದು. ಸೋಷಿಯಲ್, ಎನ್ವೈರನ್ಮೆಂಟ್ ಆ್ಯಂಡ್ ಅದರ್ ಲೈಕ್ಸ್ ದಟ್ ಏನಾದರೂ ಬೇರೆ ಕೇಳ್ಬೋದು. ಆಗ ನೀವೇನು ಮಾಡ್ತೀರಾ ಅಂದರೆ, ಟೀಚರ್ ಹೇಳೋದು ಬರೀ ಕ್ಲಾಸ್ ರೂಮ್ನಲ್ಲಿ ಮಾತ್ರ, ನಮಗೆ ಹೊರಗಡೆದು ಅದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಕ್ವಶನ್ಸ್ನ ನೀವು ರ್ಯಾಂಕ್ ಆನ್ಸರ್ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಹೌ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ. ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಟೀಚಿಂಗ್ನ ಮುಖ್ಯ ಉದ್ದೇಶ ಏನು? ಟೀಚಿಂಗ್ನ ಮುಖ್ಯ ಉದ್ದೇಶಗಳು ಒನ್ ಬೈ ಒನ್ ನೋಡ್ತಾ ಹೋಗೋದಾ. ಡೆವಲಪ್ಮೆಂಟ್ ಎಬಿಲಿಟಿ ಟು ಕ್ರಿಟಿಕಲ್ ಲಾಜಿಕಲ್ ಥಿಂಕಿಂಗ್. ನೋಡಿ, ಒಬ್ಬ ವಿದ್ಯಾರ್ಥಿಯನ್ನು ಡೆವಲಪ್ ಮಾಡೋ ಎಬಿಲಿಟಿ ಟು ಕ್ರಿಟಿಕಲ್ ಆ್ಯಂಡ್ ಲಾಜಿಕಲ್ ಥಿಂಕಿಂಗ್. ಅವನು ಕ್ರಿಟಿಕಲ್ ಆಗಿಯೂ ಆಗಿರ್ಬೋದು ಮತ್ತು ಲಾಜಿಕಲ್ ಆಗಿಯೂ ಆಗಿರ್ಬೋದು ಥಿಂಕ್ ಮಾಡಬೇಕು. ಹೇಗೆ ಲಾಜಿಕಲಾಗಿ ಹೆಂಗೆ ಥಿಂಕ್ ಮಾಡೋದು, ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ಗಳು ಬಂದಾಗ, ಸೊಸೈಟಿ ಪ್ರಾಬ್ಲಮ್ ಆಗಿರ್ಬೋದು, ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಗಿರ್ಬೋದು, ಎನಿ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಯಾವುದಾದ್ರೂ ರೀತಿ ಪ್ರಾಬ್ಲಮ್ಗಳಾಗಿರ್ಬೋದು, ಅದನ್ನು ಅವನು ಹೇಗೆ ಅದರಿಂದ ಅವನು ಹೇಗೆ ಹೊರಗಡೆ ಬರಬೇಕು, ಹೌ ಟು ಗೆಟ್ ದ ಸೊಲ್ಯೂಷನ್ಸ್, ಅದರಿಂದ ಹೇಗೆ ಒಂದು ಸೊಲ್ಯೂಷನ್ ತೊಗೊಳ್ಬೇಕು ಅನ್ನೋದು ಟೀಚಿಂಗ್ನ ಮುಖ್ಯ ಆಬ್ಜೆಕ್ಟಿವ್ಸ್ ಆಗಿರುತ್ತೆ, ಉದ್ದೇಶವಾಗಿದೆ. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್. ಅದೇ ಥರ ಒಬ್ಬ ವಿದ್ಯಾರ್ಥಿಯ ಜ್ಞಾನವನ್ನು ವೃದ್ಧಿಸುವಂಥದ್ದು. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಡೆವಲಪ್ಮೆಂಟ್ ಆಫ್ ಒಂದು ವಿದ್ಯಾರ್ಥಿ ಅವನು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾಲೆಡ್ಜ್ನ, ಅಂದರೆ ಯಾವುದಾದ್ರೂ ಒಂದು ವಿಷಯಗಳ ಬಗ್ಗೆ ಅವನಿಗೆ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಒಂದು ಶಿಕ್ಷಣದಲ್ಲಿ ನೀಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಆ್ಯಟಿಟ್ಯೂಡ್ಸ್. ಸೊ ಅವನಲ್ಲಾಗ್ತಕ್ಕಂಥ
ಆಟಿಟ್ಯೂಡ್ ಮೀನ್ಸ್ ಅಂತಂದರೆ ನಾವೇನು ಹೇಳ್ಕೊಳ್ತೀವಿ, ಒಂದು ಫಿಲಮ್ ಹೀರೋಯಿನ್ ಥರ ಒಂದು ಡ್ರೆಸ್ ಮಾಡ್ಕೊಂಬಂದು ದಟ್ ಇಸ್ ಕಾಲ್ಡ್ ಆಟಿಟ್ಯೂಡ್. ಬಟ್ ಆದರೆ ಶಿಕ್ಷಣದ ಆಟಿಟ್ಯೂಡ್ಸ್ ಏನು ಹೇಳುತ್ತಪ್ಪ ಅಂತಂದರೆ ನಿಮ್ಮ ಜ್ಞಾನವನ್ನು ವೃದ್ಧಿಸುವ ಜೊತೆಗೆ ನೀವು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತಿಳಿಸುತ್ತೆ. ಓಕೆ. ಕ್ರಿಯೇಟ್ ದ ಇಂಟ್ರೆಸ್ಟ್ ಇನ್ ದ ಸ್ಟಡಿ. ಜೊತೆಗೆ ಒಬ್ಬ ಶಿಕ್ಷಕ ಏನು ಮಾಡಬೇಕಪ್ಪ ಅಂತಂದರೆ ವಿದ್ಯಾರ್ಥಿಗಳಿಗೆ ಅವನಿಗೆ ಓದುವಿನಲ್ಲಿ ಅಟ್ರಾಕ್ಟಿವ್ನೆಸ್ ಅಂದರೆ ಅವನಿಗೆ ಇಂಟ್ರೆಸ್ಟ್ ಬರಬೇಕು, ಕುತೂಹಲ ಬರಬೇಕು, ಪದೇ 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 ಇದೇ ಸಬ್ಜೆಕ್ಟ್ನ ಓದಬೇಕು ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ಇರಬೇಕು ಅನ್ನೋದು ನಮ್ಮ ನೆಕ್ಸ್ಟ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಅಡ್ಜಸ್ಟ್ಮೆಂಟ್ಸ್. ಸೊ ಅದೇ ರೀತಿ ಅವನು ಅಡ್ಜಸ್ಟ್ಮೆಂಟ್ ಕೂಡ ಆಗಬೇಕು. ಎಲ್ಲ ಸಂದರ್ಭಗಳಲ್ಲೂ ಒಂದೇ ರೀತಿಯಲ್ಲಿ ಬಿಹೇವ್ ಮಾಡೋದಲ್ಲ ಶಿಕ್ಷಣ ಅಂದರೆ. ವಿದ್ಯಾರ್ಥಿ ಎಲ್ಲ ಸಂದರ್ಭಗಳಿಗೂ ಅವನು ಅಡ್ಜಸ್ಟ್ ಆಗಬೇಕು. ಹಾಗಾಗಿ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂತಂದರೆ ಕೆಲವೊಂದು ಮಾರಲ್ ಸ್ಟಡೀಸ್ಗಳನ್ನ ಇಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಒನ್, ಅಚೀವ್ಮೆಂಟ್ ಆಫ್ ವ್ಯಾಲ್ಯೂಸ್. ಅಚೀವ್ಮೆಂಟ್ ಆಫ್ ವ್ಯಾಲ್ಯೂಸ್ ಅಂದರೆ ಏನು? ವ್ಯಾಲ್ಯೂ ಮೀನ್ಸ್ ಇಸ್ ಎ ಮಾರಲ್ ಎಥಿಕ್ಸ್. ಸೊ ಎಥಿಕ್ಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಬರೀ ಶಿಕ್ಷಣ ಕಲಿಯೋದೊಂದೇ ಅಲ್ಲ, ಒಂದು ಮೌಲ್ಯವನ್ನು ಕೂಡ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ತಿಳಿಸುತ್ತೆ. ನೆಕ್ಸ್ಟ್, ಮೇಕ್ ಫ್ರೆಂಡ್ಲಿ ಎನ್ವೈರ್ನಮೆಂಟ್. ಸೊ ಮೇಕ್ ಫ್ರೆಂಡ್ಲಿ ಎನ್ವೈರ್ನಮೆಂಟ್ ಅಂದರೆ ಏನಪ್ಪ ಅಂತಂದರೆ ಅವನ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಭಾಳಷ್ಟು ಖುಷಿಯಾಗಿ ಇಟ್ಕೊಳ್ಬೇಕು. ಬರೀ ಕ್ಲಾಸ್ ರೂಮಲ್ಲಿ ಕಲಿತು ಮನೆಗೆ ಹೋದ್ಮೇಲೆ ಬೇರೆ ಬೇರೆ ರೀತಿ ಬಿಹೇವ್ ಮಾಡೋದಲ್ಲ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಏನಪ್ಪ ಅಂದರೆ ಮೇಕ್ ಫ್ರೆಂಡ್ಲಿ ಎನ್ವೈರ್ನಮೆಂಟ್. ನೋಡಿ ಈ ವಿಷಯಗಳು ನಾನು ಏನಕ್ಕೆ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟು. ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಂತ ಕೇಳಿ ನಿಮಗೆ 4 ಆಪ್ಷನ್ಸ್ ಕೊಟ್ಬಿಡ್ತಾರೆ. ಸೊ ನಾವೇನು ಮಾಡ್ತೀವಿ, ಮೇಕ್ ಫ್ರೆಂಡ್ಲಿ ಎನ್ವೈರ್ನಮೆಂಟ್ಗೂ ಟೀಚಿಂಗ್ ಆಬ್ಜೆಕ್ಟಿವ್ಸ್ಗೂ ಏನೋ ಸಂಬಂಧ ಇದೆಯಾ? ಸೊ ನಿಮ್ಮ ಮೇಲ್ನೋಟಕ್ಕೆ ಇಲ್ವೇನೋ ಅಂತ ಅನಿಸ್ಬಹುದು ನಿಮಗೆ. ಬಟ್ ಆದರೆ ಸೊ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಪ್ರತಿಯೊಂದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಪ್ರತಿಯೊಂದು ಬಗ್ಗೆನೂ ಕೂಡ ಏನು ಮಾಡಬೇಕಾಗುತ್ತೆ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿಕೊಟ್ಟಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.